हेलो एवरीवन, वेलकम टू शाहपुर हेडलाइंस। चरबेश्वर टेम्पल शाहपुर गदगी जात्रे के मौके पर मानवीय सेवा समिति और वीकेर हॉस्पिटल शाहपुर की जानिब से तमाम आने वाले भक्तों के लिए कोल्ड फिल्टर वाटर का इंतज़ाम किया गया, जो 11 साल से लगातार जारी है। हर साल हज़ारों भक्त लंबा सफ़र तय करके जात्रे में शामिल होते हैं और उनके लिए ये ठंडा पानी इंसानियत भलाई के जज्बे से किया जा रहा है। इस जात्रे के मौके पर जनाब डॉक्टर मोहसिन अल हाजरी MBBS MS जनरल सर्जन, फाउंडर वीकेर हॉस्पिटल, सैयद चांद पटेल मैनेजिंग डायरेक्टर वीकेर हॉस्पिटल शाहपुर, पाशा भारती मानवीय सेवा समिति प्रेसिडेंट और शरण बी गदगी साहब के अलावा दीगर लोग यहां पर शामिल थे। ऐसे मौके पर किसी की सेवा करना एक इंसानियत की असली पहचान भी है। मानवीय सेवा समिति और वीकेर हॉस्पिटल का ये नेक कदम समाज के लिए एक बड़ा पैगाम है और साथ ही इंसानियत की सेवा भी ज़रूरी है। ये सच्ची सेवा है जिसमें ना कोई नाम ना कोई धर्म देखा जाता है, सिर्फ भक्तों की राहत और सच्ची खिदमत असली मकसद है। आइए देखते हैं ये खास रिपोर्ट। ಸೈಯದ್ ಪಾಸ್ತೆ ಬಾದ್ರಿ ಅವರಿಗೆ ಶಾಪುರ ಜನತೆ ಮಹಾಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ. ಯಾಕೆಂದರೆ ಸುಮಾರು 11 ವರ್ಷಗಳಿಂದ, ಯಾಕೆಂದರೆ ಸಗರ್ನಾಡಲ್ಲಿ ಸೂಫಿ ಸಂತರ ನಾಡು, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದೊಂದು ಹೆಸರೇ ನಮ್ಮ ಸಗರ್ನಾಡು. ಇಂಥ ಸಗರ್ನಾಡಕ್ಕೆ ಸಾಕ್ಷಿಯಾಗಿ ಇದೊಂದು ಉದಾಹರಣೆ. ಯಾಕೆಂದರೆ ನಾವು ಸುಮಾರು ಬಂದು 1.5 ವರ್ಷದಲ್ಲಿ ನಾನು ನೋಡ್ತಾ ಇರೋದು ಏನು ವಿಶೇಷತೆ ಅಂದರೆ ಈ ಬಲಭೀಮೇಶ್ವರ ಮತ್ತು ದಿಗ್ಗಿ ಸಂಗಮೇಶ್ವರ ಜಾತ್ರೆಯಲ್ಲಿ ಕೂಡ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಯಾವುದೇ ಜಾತಿ ಭೇದ ಮಾಡಲಾರೆ ಅವರು ಪ್ರಸಾದ ಸೇವೆ ಮಾಡ್ತಾರೆ. ಆ ಪ್ರಸಾದ ಸೇವೆ ನೋಡಬೇಕಾದ್ರೆ ಯಾವುದು ಕೂಡ ಹೋಟೆಲಲ್ಲಿ ಒಂದು 5 ಸ್ಟಾರ್ ಹೋಟೆಲಲ್ಲಿ ಸಿಗುತ್ತಾ ಇರಲಾದಂಥ ಸೌಲಭ್ಯಗಳು ಕೂಡ ಎಲ್ಲ ಇವರು ಮಾಡ್ತಾರೆ. ಅದೇ ಜೊತೆಗೆ ಪಾಶಾ ಬ್ರದರ್ ಅವರು ಸುಮಾರು 11 ವರ್ಷದಿಂದ ಇಲ್ಲಿ ಅಂತ ಭಕ್ತಾದಿಗಳಿಗೆ ಬಹಳ ಒಳ್ಳೆ ರೀತಿಯಿಂದ ನೀರಿನ ಸೇವೆಯನ್ನು ಮಾಡ್ತಾರೆ. ಅವರೆಲ್ಲರಿಗೂ ನಮ್ಮ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ಮತ್ತು ಎಲ್ಲ ನಮ್ಮ ಭಕ್ತಾದಿಗಳ ಪರವಾಗಿ ಮತ್ತು ಶಾಪುರ ಜನತೆ ಪರವಾಗಿ ಪಾಶಾ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ. ಶಾಹಪುರ ನಗರದ ಜನತೆಗೆ ಮೊದಲನೇದಾಗಿ ಸರ್ವೇಶ್ವರ ಸಂಸ್ಥಾನ ಜಾತ್ರೆ ಬಹಳ ಅಭಿನಂದನೆಗಳು. ನಾವು ಇವತ್ತಿನ ದಿವಸ ಇಲ್ಲಿ ಗುಡಿಯಲ್ಲಿ ಜಮಾ ಆಗಿದ ಕಾರಣ ಏನಂದರೆ, ಮಾನವೀಯ ಸೇವಾ ಸಮಿತಿ ಅಧ್ಯಕ್ಷರಾದ ಸೈಯದ್ ಪಾಶಾ ಖಾದ್ರಿ ಉರ್ಫ್ ಪಾಶಾ ಭಾರತಿ ಇವರು ಸತತವಾಗಿ 11 ವರ್ಷಗಳಿಂದ ಯಾವುದೇ ಇದು ಇಲ್ಲದೆ ಹೃದಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಬಹಳ ಇಂಥ ವ್ಯಕ್ತಿಗಳು ಸಮಾಜದಲ್ಲಿದ್ದರೆ ಸಮಾಜ ವಾತಾವರಣ ಮತ್ತು ಉತ್ತಮವಾಗುತ್ತದೆ ಅಂತ ನಾವು ಹೇಳಕ್ಕೆ ಬಯಸುತ್ತೇನೆ. ಹಾಗೂ ಶಾಹಪುರನಲ್ಲಿ ಯಾವುದೇ ಬಲಭೀಮೇಶ್ವರ ಜಾತ್ರೆ ಆಗಲಿ ಮತ್ತು ಸಂಕ್ರಾಂತಿ ಆಗಲಿ ಮತ್ತು ಹಾಗೂ ಗಣೇಶ ಚತುರ್ಥಿ ಆಗಲಿ ಇವರು ಒಳ್ಳೆಯ ಕೆಲಸದಿಂದ ಅವ್ರು ಮಾಡ್ತಾರೆ. ಗಣೇಶ ಚತುರ್ಥಿಯಲ್ಲಿ 51 kg ಬೂಂದಿ ಲಡ್ಡು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ಕೂಡ ಹಂಚ್ತಾರೆ. ಅವ್ರಿಗೆ ನಾವು ಬಹಳ ನಮ್ಮ ಹೃದಯದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಂದು ಸಲ ನಾನು ಅಭಿನಂದನೆ ಹೇಳ್ತಾ ನಮ್ಮ ನಮಸ್ಕಾರ. ಶಾಹಪುರದ ಮಾನವೀಯ ಮೌಲ್ಯ ಯುವಕರ ಸಂಘ ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದೇ ನಮ್ಮ ಶಾಹಪುರ ನಾಡು ಸಗರ್ನಾಡು ಯಾವುದೇ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಕೂಡಿ ಆಚರಿಸುವಂಥ ಹಬ್ಬಗಳು ನಮ್ಮಲ್ಲಿ ಕಾಮನ್ ಆಗಿರ್ತಾವ. ಸೊ ಈ ಒಂದು ಸಂಘ ಈ ಜಾತ್ರೆಗೆ ಸುಮಾರು 15-20 ವರ್ಷದಿಂದ ಕುಡಿಯುವ ನೀರಿನ ಯೋಜನೆ, ಕುಡಿಯುವ ನೀರು ಅವ್ರದೇ ಇರ್ತದೆ ಆ ಸಂಘದ್ದೇ. ಮತ್ತು ಈ ನಮ್ಮ ದಿಗ್ಗಿ ಮತ್ತು ಬಲಮೇಶ್ವರ ಸಂಕ್ರಾಂತಿ ಹಬ್ಬದ ಒಂದು ಪ್ರಯುಕ್ತ ಅವರು ಕೂಡ ಅವಾಗ ಎಲ್ಲ ಊಟ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ಹಂಚುವ ಮೂಲಕ ಭಕ್ತಾದಿಗಳಿಗೆ ಹಸಿಭಾಗ್ಯವನ್ನು ಮುಕ್ತ ಭಾಗ್ಯವನ್ನು ಮಾಡುವಂಥ ಕೆಲಸವನ್ನು ಈ ಮಾನವೀಯ ಮೌಲ್ಯಗಳ ಸಂಘ ಮಾಡ್ತದೆ, ಸೇವಾ ಸಮಿತಿ. ಸೊ ಇವರಿಗೆ ಸದಾ ದೇವರು ಚರಬೇಶ್ವರ ಮತ್ತು ನಮ್ಮ ಗೋಗಿಯ ಚಂದಾ ಹುಸೇನಿ ಸಗರ್ ಸಾಹೇಬ್ ಇವರೆಲ್ಲ ಕೂಡ ಇದೇ ರೀತಿ ಅವರಿಗೆ ಅನುಕೂಲ ಮಾಡಿಕೊಡಲಿ, ಅವ್ರಿಗೆ ಆಶೀರ್ವಾದ ಇರಲಿ ಅಂತ ನಾನು ಅವರ ಸಂಘಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. वन मैन आर्मी सैयद अलीमुद्दीन खादरी साहब मानवीय सेवा समिति 11 साल से चला रहे हैं शाहपुर में। इनका काम इंसानियत का काम है। इनका बोलना, इनका हर काम इंसानियत की बात करने का काम है। हमारे अलीमुद्दीन खादरी साहब बोलते हैं, हम मरने के बाद हमारा कोई धर्म नहीं पूछा जाएगा, कर्म पूछा जाएगा। वो ऐसा काम करते हैं। जैसे कि आज हम हमारे शाहपुर की मशहूर मंदिर है एक चरबेश्वर मंदिर, जहाँ पर जो है ना हमारे अलीमुद्दीन खादरी साहब अपनी संस्था के तरफ से जो है ना
11 साल से पानी पिला रहे हैं। जितने भी भक्त लोग आते हैं वो सबको पानी पिलाते हैं। और जो है ना हमारे इलाके में एक दो बड़े त्यौहार होते हैं, बल भीमेश्वर और संगमेश्वर बोल के जात्रा होता है। उसमें भी जो है ना, गणेश में भी जो है ना, वो हर त्यौहार में कुछ ना कुछ प्रोग्राम रखते हैं अपनी सेवा समिति की तरफ से। इस बार जो है ना ये पानी का जो इंतज़ाम करे हैं सेवा समिति की तरफ से, इसके स्पॉन्सर बाय केयर हॉस्पिटल हमारे सैयद चांद पटेल, डॉक्टर मोहसिन अली जेरी साहब और सैयद चांद पटेल साहब, कलीम साहब, ये सब लोग जो है ना इस बार सेवा समिति को सपोर्ट करे हैं। और मैं अल्लाह से दुआ करता हूँ कि अलीमुद्दीन खादरी साहब को आने वाले दिनों में अल्लाह ताला और हिम्मत दे ऐसे काम करने की, हमारे इलाके में गंगा जमुना तहजीब को बाकी रखे। ಶ್ರೀ ಚರಬಸವೇಶ್ವರ ಸಂಸ್ಥಾನ ಗದ್ದಿಗೆ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಮಾನವೀಯ ಸೇವಾ ಸಮಿತಿ ವತಿಯಿಂದ ಸುಮಾರು 11 ವರ್ಷದಿಂದ ಏನಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರಾದಂಥ ಸೈಯದ್ ಅಲಿಮುದ್ದೀನ್ ಖಾದ್ರಿ ಅವರ ನೇತೃತ್ವದಲ್ಲಿ ನಾವೇನಪ್ಪ ಅಂದ್ರೆ ಇಲ್ಲಿ ತಂಪಾದ ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಅನೇಕ ಭಕ್ತಾದಿಗಳು ಏನಪ್ಪ ಅಂದ್ರೆ ದೂರದಿಂದ ಏನಪ್ಪ ಅಂದ್ರೆ ಬಿಸಿಲಲ್ಲಿ ಬಂದಿರ್ತಾರೆ. ಈ ಜಾತ್ರೆ ಏನಪ್ಪ ಅಂದ್ರೆ ಸ್ಪೆಷಲ್ ಆಗಿ ಯುಗಾದಿ ಆದ ಒಂದು 5 ದಿನಲ್ಲಿ ಈ ಜಾತ್ರೆ ನಡೆಯುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಅಂತ ಬಿಸಿಲಲ್ಲಿ ಬಂದಂತ ಎಲ್ಲ ಜನರಿಗೆ ಏನಪ್ಪಾ ಅಂದ್ರೆ ನಾವು ನಮ್ಮ ಸಮಿತಿ ಕಡೆಯಿಂದ ಏನಪ್ಪಾ ಅಂದ್ರೆ ತಂಪಾದ ನೀರನ್ನು ಕುಡಿಯೋಕೆ ಒಂದು ವ್ಯವಸ್ಥೆ ಮಾಡಿರ್ತೀವಿ. ಮತ್ತೆ ಸುಮಾರು 11 ವರ್ಷದಿಂದ ಏನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರಾದಂತ ಶ್ರೀ ಅಲಿಮುದ್ದೀನ್ ಖಾದ್ರಿ ಅವರ ನೇತೃತ್ವದಲ್ಲಿ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇನ್ನುವರೆಗೆ ಏನಪ್ಪಾ ಅಂದ್ರೆ 11 ವರ್ಷದಲ್ಲಿ 9 ವರ್ಷ ಏನಪ್ಪಾ ಅಂದ್ರೆ ಇವರು ಸ್ವಂತ ತಮ್ಮ ಖರ್ಚಿನಿಂದ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಒಂದು ವರ್ಷ ಏನಪ್ಪಾ ಅಂದ್ರೆ ನಮ್ಮ ಯಾದಗಿರಿ ಜಿಲ್ಲೆಯ ಹಾಗೂ ನಮ್ಮ ಶಹಾಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಮತ್ತು ನಮ್ಮ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯದ ಸಣ್ಣ ಕೈಗಾರಿಕೆ ಸಚಿವರಾದಂಥ ಶರಣಬಸಪ್ಪ ಗೌಡ ದರ್ಶನಪುರ ಅವರ ಸ್ಪಾನ್ಸರ್ ಆಗಿ ಅವರು ಒಂದ್ಸಲ ಇದು ಮಾಡಿದ್ರು. ಈ ಸಲ ಏನಪ್ಪಾ ಅಂದ್ರೆ ನಮ್ಮ ಸಮಿತಿ ಜೊತೆ ಏನಪ್ಪಾ ಅಂದ್ರೆ ವಿ ಕೇರ್ ಹಾಸ್ಪಿಟಲ್ ಅವರು ಏನಪ್ಪಾ ಅಂದ್ರೆ ತಮ್ಮ ಕೈ ಜೋಡಿಸಿ ಈ ನಮ್ಮ ಸಮಿತಿಗೆ ಸ್ಪಾನ್ಸರ್ ಆಗಿ ಏನಪ್ಪಾ ಅಂದ್ರೆ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಏನಪ್ಪಾ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ತುಂಬು ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತೆ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳೇ ಏನಪ್ಪಾ ಅಂದ್ರೆ ನಾವು ನಮ್ಮ ವಿನಂತಿ ಏನಪ್ಪಾ ಅಂದ್ರೆ ಬಂದು ಇಲ್ಲಿ ಆರಾಮಾಗಿ ತಣ್ಣ ನೀರು ಕುಡಿದು ದಾಸೋಹ, ಇಲ್ಲಿ ಗುಡಿಯಲ್ಲಿ ದಾಸೋಹ ಇರುತ್ತೆ, ಚೆನ್ನಾಗಿ ದಾಸೋಹ ಊಟ ಮಾಡಿ ನೀರು ಕುಡಿದು ಹೋಗ್ಬೇಕು.